ನಾವು ಮಾಲೂರು ಹತ್ರ ಹುಲಿಮಂಗಲ ಅಂತ ಗ್ರಾಮ ನಮ್ದು. ನಮ್ಮ ಊರ ಹೆಸರು ಭೀಮಾ ಅಂತ. ನಾವು ತಮಿಳ್ನಾಡಲ್ಲಿ ಜಲ್ಲಿಕಟ್ಟಿಗೆ ಸಾಕಿರೋದು ಇದನ್ನ. ಇದು ನಮ್ದು ಹಬ್ಬ ಮಾಡುತ್ತೆ, ಚೆನ್ನಾಗಿ ಹಬ್ಬ ಮಾಡುತ್ತೆ. ಇವತ್ತು ಹೊರ್ತೂರು ಸಂತೋಷಣ್ಣ ಅವರು ಹಳ್ಳಿ ಕಾರ್ ಬೆಳೆಸೋದಕ್ಕೋಸ್ಕರ ನಮ್ಮನ್ನೆಲ್ಲರೂ ಬರಕ್ ಹೇಳಿದ್ದಾರೆ, ಬೀಜದೋರಿ ಅಂತ. ಸೊ ಹಂಗಾಗಿ ನಾವು ಮತ್ತೆ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಓರಿ ಇಟ್ಕೊಂಡ್ ಬಂದಿದ್ವಿ. ಹಾ, ಹಳ್ಳಿ ಕಾರ್ ರೇಸ್. ಹಾ, ನಾವು ತಮಿಳ್ನಾಡಲ್ಲೆಲ್ಲ ನಾವು ಕಾಂಪಿಟೇಷನ್ ಕೊಡ್ತೀವಿ ಸರ್. ಹಸು ಬಗ್ಗೆ ಹೇಳ್ಬೇಕಂದ್ರೆ, ಇದು ಮನೆ ಹತ್ರ ಇದ್ರೆ ಸಣ್ಣ ಮಗು ತರಾನೆ. ನಮ್ಮ ಅಣ್ಣನ ಮಕ್ಳೆಲ್ಲ ಮುಟ್ತಾರೆ, ಮಾಡ್ತಾರೆ. ಮನೆಯಿಂದ ಆಚೆ ಬಂದ್ಬಿಟ್ರೆ ಇದನ್ನ ಮೇಂಟೈನ್ ಮಾಡೋದಕ್ಕೆ ಒಂದ್ ಮ್ಯಾಕ್ಸಿಮಮ್ 50 ಜನ ಬೇಕಾಗುತ್ತೆ. ಅದು ಸಾಲಲ್ಲ, ಫುಲ್ ರ್ಯಾಶ್ ಇರುತ್ತೆ. ಅದು ಹೊಸಬ್ರು ಹತ್ರಕ್ಕೆ ಸೇರ್ಸಲ್ಲ, ಅದು ಫುಲ್ ಭಯಂಕರ ರ್ಯಾಶ್. ಅದು ನೋಡಿ, ಹೊಸಬ್ರು ಬಂದ್ರೆ ಸಾಕು, ಸುಮ್ನೆ ನಿಂತ್ಕೊಳ್ಳ. ಹೊಸಬ್ರು ನೋಡಿದ್ರೆ ಇರಲ್ಲ, ಅದು ಜಂಪ್ ಆಗುತ್ತೆ, ಕೊಲೆ ಆದ್ರೂ ಆಗುತ್ತೆ, ಹೇಳೋದಕ್ಕಾಗಲ್ಲ. ನಾವು ಅಷ್ಟೊಂದು ರಾಶಿ ಇರುತ್ತೆ. ಹಳ್ಳಿಕಾರ್ ಬೀಟ್ ಎಲ್ಲ ಇದು ಹಳ್ಳಿಕಾರ್ ಅನ್ನೋದಕ್ಕಿಂತನೂ ಜಲ್ಲಿಕಟ್ಟು ವರೆಗೆ ಇದು. ಯಾಕೆ ಕಾರ್ಯಕ್ರಮ ಮಾಡ್ತಾರ? ಅದೇ ಹಳ್ಳಿ ತಳಿನ ಬೆಳೆಸಬೇಕು ಅಂತ. ತುಂಬಾ ಅದು ಕಡಿಮೆ ಆಗ್ತಾ ಇದೆ ಆ ಬ್ರೀಡ್ ನ. ಕರ್ನಾಟಕ ಬ್ರೀಡ್ ಅಲ್ಲ, ಅದು ಬೆಳೆಸೋಣ ಅಂತ ಹೊರ್ತೂರು ಸಂತೋಷ್ ಈ ತರ ಅವಾಗ ಫಂಕ್ಷನ್ ಮಾಡ್ತಾರೆ. ಒಂದು ಕಾಲದಲ್ಲಿ ಮನೆ ಹತ್ರ ಹಳ್ಳಿ ವಿಲೇಜ್ ಬಂದು ಮನೆ ಹತ್ರ ತಿಪ್ಪೆ ಅದು ಹಸು ಇದ್ರೆ ಮಾತ್ರ ಹೆಣ್ಣು ಕೊಡ್ತಾ ಇದ್ದು. ಈಗಿನ ಕಾಲದಲ್ಲಿ ಏನಾಗಿದೆ ಅಂದ್ರೆ ಹೆಣ್ಣು ಕೊಡೋದೇ ಇಲ್ಲ. ಇದು ಹಳ್ಳಿ ಕಾರ್ ಹಸುನು ಇಲ್ಲ, ಮನೇಲಿ ಹೆಣ್ಣು ಇಲ್ಲ, ಆ ತರ ಆಗಿದೆ. ಅದಕ್ಕೋಸ್ಕರ ಮೊದ್ಲು ಯಾವ ತರ ಇತ್ತು ಅದೇ ತರ ಈಗಲೂ ಬೆಳಿಬೇಕಂತ ಚೆನ್ನಾಗಿ ಮಾಡ್ತೀವಿ. ಸೊ ಇವತ್ತು ಸುಮ್ನೆ ತಗೊಂಬಂದಿರೋದು ಅಷ್ಟೇ. ಇದು ರೇಸ್ಗೆ ಹೋಗ್ಬೇಕಾದ್ರೆ ಇನ್ನೂ ಚೆನ್ನಾಗಿ ಅಲಂಕಾರ ಮಾಡ್ತೀವಿ. ಇನ್ನು ಬಲೂನ್ ಸ್ಟ್ಯಾಂಡ್ ಎಲ್ಲ ಕಟ್ತೀವಿ, ತಲೆ ಮೇಲೆ ಕುಚ್ಚಿರುತ್ತೆ. ಈಗಿಲ್ಲ ಹಬ್ಬಕ್ಕೆ ಹೋದ್ರೆ ಮಾತ್ರ ನಾವು ಅಷ್ಟೇ. ಜಲ್ಲಿಕಟ್ಟಿಗೆ ಹೋಗ್ಬೇಕಾದ್ರೆ ರೆಡಿ ಮಾಡ್ಕೊಂಡು ಹೋಗೋದನ್ನ. ಇದು ಸುಮ್ನೆ ಸಿಂಪಲ್ ಆಗಿ ರೆಡಿ ಮಾಡಿರೋದು ಅಷ್ಟೇ. ಹಬ್ಬಕ್ಕೆ ಹೋಗ್ಬೇಕಾದ್ರೆ ಇನ್ನು ಭರ್ಜರಿಯಾಗೆ ಮಾಡ್ತೀವಿ. 50 ಜನ ಬೇಕಾಗುತ್ತೆ ಮ್ಯಾಕ್ಸಿಮಮ್ ಅಂದ್ರೂ ಬೇಕಾಗುತ್ತೆ. ಫುಲ್ ಭಯಂಕರ ರ್ಯಾಶ್ ಇರುತ್ತೆ ಅದು. ಜನ ಬಂದಷ್ಟು ಜಾಸ್ತಿ ಗಲಾಟೆ. 200-300 ಮೀಟರ್ ಇರುತ್ತೆ. ಎಷ್ಟು ಜನ ಬಂದ್ರೆ ಅಷ್ಟು ಗಲಾಟೆ ಮಾಡಿದ್ರೆ ಅಷ್ಟು ರ್ಯಾಶ್ ಆಗುತ್ತೆ. ಒಂದ್ಸರಿ ಓಡಕ್ ಸ್ಟಾರ್ಟ್ ಮಾಡಿದ್ರೆ ಮ್ಯಾಕ್ಸಿಮಮ್ ಬಿಡ್ತೀವಿ. ಯಾರಾದ್ರೂ ಗಲಾಟೆ ಮಾಡಿದ್ರೆ ಮಾಡ್ಬೋದು. ಅದೆಲ್ಲ ಬೇಡ, ಸುಮ್ನೆ ಯಾಕೆ ನಾವು ಪಬ್ಲಿಕ್ ಡಿಸ್ಟರ್ಬ್ ಮಾಡಕ್ ಬಂದಿಲ್ಲ. ನಮ್ ಖುಷಿಗೋಸ್ಕರ ತಗೊಂಡ್ಬಂದಿರೋದು ಇದು. ಮಾಲೂರು ಇಲ್ಲಿಂದ ಒಂದು 30 ಕಿಲೋಮೀಟರ್ ಆಗುತ್ತೆ. 30ರಿಂದ 40 ಕಿಲೋಮೀಟರ್ ಆಗುತ್ತೆ. ಮಾಲೂರು ಪಕ್ಕದಲ್ಲಿ ನಮ್ದು ಹುಲಿಮಂಗಲ ಅಂತ ಗ್ರಾಮ. ಮನೆ ಹತ್ರ ಎಲ್ಲ ನಮ್ ದೊಡ್ಡಪ್ಪನೇ ನಮ್ಮ ಅಪ್ಪನೇ ಸಾಕ್ತಾರೆ. ಅವ್ರು ಸ್ವಲ್ಪ ವಯಸ್ಸಾಗಿದೆ, ಅವರೇ ಸಾಕ್ತಾರೆ. ಈಗ ಎಲ್ಲರೂ ಆಚೆ ಬಂದಾಗ ಸ್ವಲ್ಪ ರಾಶಿ ಇರುತ್ತಲ್ಲ ಅಂತ ನಾವು ಮೇಂಟೈನ್ ಮಾಡ್ತೀವಿ ಅಷ್ಟೇ. ಮನೆ ಹತ್ರ ಎಲ್ಲಾರು ನಮ್ಮ ಅತ್ತಿಗೆ, ನಮ್ಮ ಅಪ್ಪ ಅಮ್ಮ ಎಲ್ಲ ಮೇಂಟೈನ್ ಮಾಡ್ಕೊಂತಾರೆ. ನಮ್ಮ ಮನೇಲಿ ಫ್ಯಾಮಿಲಿ ಮೆಂಬರ್ ಅದು. ನನ್ನ ತಮ್ಮ ತರ. ನಮ್ಮ ತಮ್ಮ ಊಟ ಎಲ್ಲ ಮಾಮೂಲಿ ಅಷ್ಟೇ. ಹುಲ್ಲು, ಬೂಸ, ಹಿಂಡಿ, ಕೊಬ್ಬರಿ ಹಿಂಡಿ, ಎಳ್ಳಿಂಡಿ, ಅದೇ. ಸರ್ ನಮ್ಮ ಹತ್ರ ಬಂದು ಕರೆಕ್ಟ್ 3 ವರ್ಷ ಆಗಿದೆ. ನಾನು ಚಿಕ್ಕರಲ್ಲಿ ತಗೊಂಡ್ಬಂದಿದ್ದು. ಅದೇ ಒಂದ್ ಸ್ವಲ್ಪ ಒಂದಿಷ್ಟಿತ್ತು ಸರ್. ಈಗ ಅಷ್ಟಾಗಿದೆ. ಅದು ಕೆಳಗೆ ಕಟ್ಟಿರೋದು ಸ್ವಲ್ಪ ಬೆಳಗಿದೆ. ಈಗ ಬಟ್ಟೆ ಹಾಕಿರೋದ್ರಿಂದ ಸ್ವಲ್ಪ ಹೈಟ್ ಕಡಿಮೆ ಕಾಣಿಸಿದೆ ಅಷ್ಟೇ. ಬರ ಮುಂದೆ ಎತ್ತು, ತಲೆ ಎತ್ತು. ಈ ಹಗ್ಗ ಬಿಚ್ಚ, ಇದು ಈ ಹಗ್ಗ ಬಿಚ್ಚ. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವರು ಒಂಥರ ಸಮುದ್ರ ತರ ಆಗ್ಬೇಕು. ಸಮುದ್ರ ಅಲ್ಲೇ ತಡೆಯಕ್ಕೆ ಯಾರ ಕೈ ಇಲ್ಲ, ಆ ತರ ಬೆಳಿಬೇಕು. ನಮ್ಮಂತ ಯುವಕರಿಗೆಲ್ಲಾನು ಅವ್ರು ಪ್ರೋತ್ಸಾಹ ಮಾಡ್ತಿದ್ದಾರೆ. ಇದೇ ತರ ಕಾರ್ಯಕ್ರಮ ಮಾಡ್ಲಿ, ನಮ್ ದೇಶಿ ತಳಿನ ಉಳಿಸ್ಲಿ. ಅವ್ರಿಗೆ ನಮ್ ಕಡೆಯಿಂದ ಯಾವತ್ತು ಸಪೋರ್ಟ್ ಇದೇ ಇರುತ್ತೆ. ಇನ್ನು ನಮ್ಮನ್ನ ನೋಡ್ಕೊಂಡು ಇನ್ನೂ ಈ ತರ ಇಲ್ಲಿರೋ ಹುಡುಗರು ಎಲ್ಲ ಯೂತ್ ಎಲ್ಲ ತಗೊಂಡ್ಬಂದು ಸಾಕಿ ಚೆನ್ನಾಗಿ ಬೆಳಿಬೇಕು. ನಮ್ಮ ಮನ್ಸಲ್ಲಿ ಅದೇ ಇರುತ್ತೆ ಸರ್. ನಮ್ಮ ತರ ಎಲ್ಲ ಹಸು ಸಾಕ್ಲಿ, ಎಲ್ಲರೂ ಚೆನ್ನಾಗಾಗ್ಲಿ, ಎಲ್ಲರೂ ಈ ತರ ನಮ್ಮ ತರ ವಿಡಿಯೋ ಎಲ್ಲ ಮಾಡ್ಲಿ, ಎಲ್ಲ ಚೆನ್ನಾಗಿರ್ಲಿ. ದೇಶಿ ತಳಿನ ಉಳಿಸ್ಲಿ. ಜೈ ಹಳ್ಳಿಕಾರ್.